ತುಮಕೂರು ಜಿಲ್ಲಾ ಹೈಂದ ಅಧ್ಯಕ್ಷ. ಈ ಪತ್ರಿಕಾಗೋಷ್ಠಿ ನಾವೇನು ಮುದ್ದನಮೇಗೌಡರಿಗೆ ನಮ್ಮ ಹೈಂದ ಸಮುದಾಯದಿಂದ ಎಲ್ಲ ಸಮುದಾಯಗಳು ಸೇರಿ ಅವರಿಗೆ ನಾವು ಬಲಪಡಿಸೋದಕ್ಕೆ ಹೈಂದ ಮತ ಹಾಕ್ಸೋದು ಬಂತೀವಿ. ಇನ್ನೊಂದು, ನಮಗೆ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಯಾವುದೇ ರಾಜಕೀಯ ಪಕ್ಷದ ಪರವಾಗಿಲ್ಲ, ನಮ್ಮ ಹೈಂದ ಸಮುದಾಯದ ಪರವಾಗಿ ಯಾರು ಕಾರ್ಯಕೆಲಸ ಮಾಡಿದರೆ ಅವ್ರಿಗೆ ನಾವು ಹೈಂದ ಸಮುದಾಯಗಳಿದ್ದೀವಿ. ಈಗ ನರೇಂದ್ರ ಮೋದಿ ಅವರು ಕೂಡ ಒಬ್ಬರು ಹೈಂದ ಸಮುದಾಯಕ್ಕೆ ಸೇರಿದರು. ಅವರದೇ ಪಕ್ಷದಲ್ಲಿರ್ತಕ್ಕಂಥ ಈಶ್ವರಪ್ಪ ಆ್ಯಕ್ಚುಲಿ BJP ಕಟ್ಟಾಳು, ಕಡೆ ಯಡಿಯೂರಪ್ಪ ಬಾಹುಬಲಿ ಆದರೆ ಅವರು ಕಟ್ಟಪ್ಪ ಆಗಿದ್ದರು. RSS ಮೂಲದಂತರು ಅಂತ ಅವತ್ತಿಂದ ದುಡ್ತಕ್ಕಂಥ ಅವರು ಒಬ್ಬರು ಅಹಿಂದ ಸಮುದಾಯದವರೇ. ನರೇಂದ್ರ ಮೋದಿಯವರು ಕೂಡ ಅಹಿಂದ ಸಮುದಾಯವರೇ. ಅವ್ರಿಗೆ ಇವತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಅವ್ರಿಗೆ ಟಿಕೆಟ್ ಕೊಡಲ್ಲ, ಅವ್ರಿಗೆ ನೆಲೆ ಇಲ್ಲ. ಆ ಜಾಗದಲ್ಲಿ ನಾವು ನಿಂತ್ಕೊಂಡು ಹೆಚ್ಚು ಮಾಡಬೇಕಾಗುತ್ತೆ. ಸುಮಾರು ವರ್ಷಗಳಿಂದ ಮಾಡ್ಕೊಂಬಂದಂಥವ್ರು ಇವತ್ತು BJP ಪಕ್ಷದವರು ಈಶ್ವರಪ್ಪ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಅವ್ರಿಗೆ ಟಿಕೆಟ್ ಕೊಡಲ್ಲ, ಅವ್ರ ಸಮುದಾಯದಲ್ಲಿ ಯಾರನ್ನೂ ಬಳಸಲ್ಲ, ಅವ್ರ ಮಗನಿಗೆ ಕಾಂತೇಶ್ ಪರಿಹಾರ ಕೊಡ್ತೀವಿ ಅಂತ ನಂಬಿಸಿ ಕುತ್ತಿಗೆ ಕುಯ್ದಿರ್ತಕ್ಕಂಥದ್ದು. ಇದು ನಮ್ಮ ಹೈಂದ ಸಮುದಾಯಕ್ಕೆ ನಮಗೆ ನೋವಾಗುತ್ತೆ. ಅದೇ ಕಾಂಗ್ರೆಸ್ ಪಕ್ಷ ಹಂಗೆ ಮಾಡಿದ್ದಿಲ್ಲ ಯಾವುದೇ ಕಾರಣಕ್ಕೆ. ನಮಗೆ ಕಾಂಗ್ರೆಸ್ ಪಕ್ಷ ಆಗಲಿ, JDS ಪಕ್ಷ ಆಗಲಿ, BJP ಪಕ್ಷನೇ ಆಗಲಿ, ನಮ್ಮ ಸಮುದಾಯ ಏನು, ನಮ್ಮ ಹೈಂದ ಸಮುದಾಯ ನಮಗೇನು ಸವಲತ್ತುಗಳು ಸರ್ಕಾರದಿಂದ ಬರ್ತಕ್ಕಂಥಲ್ಲಿ ನಮ್ಮ ಮೀಸಲಾತಿಗಳನ್ನು ಎತ್ತಿಡುತ್ತೆ, ಅದು ನಮಗೆ ಮುಖ್ಯ. ಕಾಂಗ್ರೆಸ್ ಪಕ್ಷ ಸರ್ವಜನಿಗೆ ಶಾಂತಿಯ ತೋಟ, ನಮಗೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಮಾಡಿದ್ದೇವೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಏನು ಕರ್ನಾಟಕದಲ್ಲಿ ಹೈಂದ ಮಾತ್ರ ಮಾಡ್ತಾ ಇದ್ದಾರೆ. ನಾನು ಈ ಗೋಷ್ಠಿಯ ಮುಖಾಂತರ ಲೋಕಸಭೆಯಲ್ಲಿ ಸಿದ್ದರಾಮಯ್ಯನವರು ಇಡೀ ದೇಶಾದ್ಯಂತ ಹೈಂದ ಒಕ್ಕೂಟ ಮಾಡಿದರೆ ಒಂದೊಂದು ದಿವಸ ಅವರು ಪ್ರಧಾನಿ ಆಗ್ತಾರೆ. ಯಾಕೆಂದರೆ ಆಲ್ ಓವರ್ ಇಂಡಿಯಾ ಎಲ್ಲ ಹೈಂದ ಸಮುದಾಯಗಳಿದ್ದಾವೆ. ಅದನ್ನು ನಮ್ಮ ಸಿದ್ದರಾಮಯ್ಯವ್ರಿಗೆ ಅದು ಕೆಪಾಸಿಟಿ ಇದೆ. ಈ ದೇಶದಲ್ಲಿ ಸಿದ್ದರಾಮಯ್ಯವರು ಇಡೀ ದೇಶ ಸುತ್ತಿಕೊಂಡು ಆ್ಯಕ್ಚುಲಿ ಅವರಿಗೆ ಮೈಂಡಿಗೆ ಬಂದಿತ್ತು. MLA ಎಲೆಕ್ಷನ್ ಆದ ನಂತರ ರಾಮಲೀಲಾ ಮೈದಾನದಲ್ಲಿ ಹೈಂದ ಸಮಾವೇಶ ಮಾಡಬೇಕು ಅಂತ ಪ್ಲ್ಯಾನ್ ಹಾಕೊಂಡಿದ್ರು. ಆಮೇಲೆ ಕೊನೆಗೆ ಏನೇನಾಯಿತು ಅದು ನಮಗೆ ಅಷ್ಟು ಮಾಹಿತಿ ಇಲ್ಲ. ಒಂದು ವೇಳೆ ಏನಾದರೂ ರಾಮಲೀಲಾ ಮೈದಾನದಲ್ಲಿ ಸಿದ್ದರಾಮಯ್ಯನವರು ಹಾಕೊಂಡಿದ್ದ ಯೋಜನೆ ಪ್ರಕಾರ ಹೈಂದ ಸಮಾವೇಶ ದೇಶಾದ್ಯಂತ ಮಾಡಿದರೆ ಕಾಂಗ್ರೆಸ್ ಸರ್ಕಾರ ಇವತ್ತಿನ್ನೂ ಲೋಕಸಭೆಗೆ ಒಂದು ಆನೆ ಬಲ ಬಂದಿರ್ತಕ್ಕಂಥದ್ದು. ಇಷ್ಟು ಹೇಳಿದ್ದು ಹೈಂದದ ಸಮುದಾಯಕ್ಕೆ ನೋವಾಗಿದೆ ಅನ್ಸ್ಕೊಂಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.